ಓಹೋ ಫ್ರೆಂಡ್, ಗುರು ನಮ್ ಕ್ಯಾಮರಾಮನ್ ಕಷ್ಟ ಬಿಹೈಂಡ್ ದ ಸೀನ್ಸ್ ಈ ರೀತಿ ಡ್ಯಾನ್ಸ್ ಮಾಡ್ತಾ ರೆಕಾರ್ಡ್ ಮಾಡ್ತಿದ್ದ. ಯಾರು ನಮ್ಮ ಆಫೀಸಲ್ಲಿ ಈ ರೀತಿ ಬೆಂಕಿ ಹಚ್ಕೊಂಡು ತಿರ್ಗಾಡೋ ಹುಡುಗರಿಲ್ಲ. ಓಹೋ ಫ್ರೆಂಡ್ಸ್, ಎಸ್ ನಾವು ಸುನ್ ಬಿಡಲ್ಲ. ಎಸ್, ಇದು ನಮ್ಮ ಸ್ಪೆಷಲ್ ಅಂತ 3ನೇ ಅಲ್ಲ 6ನೇ ಸೀರೀಸ್ಗೆ ಸುಸ್ವಾಗತ. ಈ ಸರ್ತಿ ಬರೋಬ್ಬರಿ 10 ಸ್ಪೆಷಲ್ ಗ್ಯಾಜೆಟ್ಸ್ ಗಳನ್ನ ತಗೊಂಡ್ಬಂದಿದ್ವಿ. ಸೊ ಪ್ರತಿ ಎಪಿಸೋಡ್ಗೆ 1 ಲಕ್ಷಕ್ಕಿಂತ ಜಾಸ್ತಿ ವ್ಯೂಸ್ ನ ಕೊಟ್ಬಿಟ್ಟು ನೀವು ಪ್ರೀತಿ ತೋರಿಸಿದ್ರ. ನಿಮ್ಮ ನಂಬಿಕೆ, ಪ್ರೀತಿ, ವಿಶ್ವಾಸ ಇದೇ ರೀತಿಯಾಗಿ ಇಲ್ಲಿ ಈ ವಿಡಿಯೋಗೆ 10,000 ಲೈಕ್ಸ್ ಟಾರ್ಗೆಟ್ ಆಗ್ತಾ ಇದ್ವಿ. ಸೊ ದಯವಿಟ್ಟು ಇದನ್ನ ಕಂಪ್ಲೀಟ್ ಮಾಡಿ ಇನ್ನಷ್ಟು ನಮ್ಗೆ ಮೋಟಿವೇಶನ್ ನ ನೆಕ್ಸ್ಟ್ ಲೆವೆಲ್ ಬೆಳೆಸಿ. ಸೊ ಬನ್ನಿ ಫ್ರೆಂಡ್ಸ್, ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಈ ಖತರ್ನಾಕ್ ಗಿಚ್ಚಿಗಿಲಿಗಿರಿ ಪ್ರಶ್ನೆಗಳನ್ನ ಬಟ್ಟೆ ಬಿಚ್ಚೋದು ಆದ್ರೆ ಅನ್ಬಾಕ್ಸ್ ಮಾಡೋಣ. ಸೊ ನಮ್ಮ ಲಿಸ್ಟ್ ಅಲ್ಲಿ ಮೊದಲನೇ ಗ್ಯಾಜೆಟ್ ಬರುತ್ತೆ 4-in-1 ಕೇಬಲ್ ಅಂತ. ಅಮೆಝಾನ್ ಅಲ್ಲಿ ಬರೋಬ್ಬರಿ ಪ್ರೈಮ್ ಡೇ ನಲ್ಲಿ 409 ರೂಪಾಯಿ ತರಿಸಿದೆ. ಆದ್ರೆ ಮೀಶೋ ನಲ್ಲಿ ಬರೋಬ್ಬರಿ 109 ರೂಪಾಯಿಗೆ ಸಿಕ್ಕಿದೆ. ಎಸ್, ಲೋಕಲ್ ಪ್ಲಾಸ್ಟಿಕ್ ಕೊಟ್ಟವ್ರೆ. ಓಹೋ, ಅದು ಹರಿದೋಯ್ತು ಗುರು. ಬಟ್ ಇದ್ರಂತ ವೈರ್ ಕ್ವಾಲಿಟಿ ಸಖತ್ ಆಗಿದೆ. ಇದು ಕಂಪ್ಲೀಟ್ಲಿ ನೈಲಾನ್ ಕೇಬಲ್ ಒಂದಿಗೆ. ಸೊ ಈ ರೀತಿ ಸ್ಟ್ರಾಂಗ್ ಆಗಿದೆ ಮತ್ತು ನೀವು ಎಷ್ಟು ಹೆವಿ ಯೂಸ್ ಮಾಡಿದ್ರು ಕೂಡ ಇದಕ್ಕೆ ಏನು ಆಗಲ್ಲ. ಜೊತೆಗೆ ಈ ಬ್ರ್ಯಾಂಡ್ ಹೇಳುತ್ತೆ ಇದರಲ್ಲಿ ಒಂದು ಚಿಪ್ ನ ಹಾಕಿದ್ದಾರೆ. ಸೊ ನೀವು ಫಾಸ್ಟ್ ಚಾರ್ಜಿಂಗ್ ಅಥವಾ ಕರೆಂಟ್ ಹೈ ವೋಲ್ಟೇಜ್ ಬತ್ತಪ್ಪ ಅಂತಂದ್ರೆ ನಿಮ್ಮ ಫೋನ್ಸ್ಗೆ ಅಥವಾ ನಿಮ್ಮ ಗ್ಯಾಜೆಟ್ಸ್ಗೆ ಏನು ಆಗಲ್ಲ. ಇಲ್ಲಿ ಇದು ಕರೆಂಟ್ ನ ಕಂಟ್ರೋಲ್ ಕೂಡ ಮಾಡುತ್ತೆ. ಅಥವಾ ನೀವು ಡೇಟಾ ಟ್ರಾನ್ಸ್ಫರ್ ಮಾಡ್ತಿದ್ರೆ ಅಂತಂದ್ರೆ ಅಪ್ ಟು 100 Mbps ತನಕ ಸಪೋರ್ಟ್ ಆಗುತ್ತೆ. ಮತ್ತು ಅಟ್ ಅ ಟೈಮ್ ಈ 3 ಪಿನ್ಸ್ ಗಳಿಂದ ನೀವು ಯಾವುದೇ ಗ್ಯಾಜೆಟ್ಸ್ ಗಳನ್ನ ಚಾರ್ಜ್ ಮಾಡ್ಕೋಬಹುದು. ಒಟ್ಟಾರೆ 109 ರೂಪಾಯಿ ಏನು ದೊಡ್ಡ ವಿಷಯ ಅಲ್ಲ. ನನಗೆ ಅಮೆಝಾನ್ ಕಂಪೇರ್ ಮಾಡಿದ್ರೆ ಇದು ಬಜೆಟ್ ಅಲ್ಲಿ ಬೆಸ್ಟ್ ಅಂತ ಅನ್ಸು. ಡೆಫಿನೆಟ್ಲಿ ಕಣ್ಮುಚ್ಚಿ ಈ ಪ್ರಾಡಕ್ಟ್ ನ ನೀವು ಪರ್ಚೇಸ್ ಮಾಡಬಹುದು. ಇಡಿಸ್ಟಲ್ಲಿ 2ನೇ ಗ್ಯಾಜೆಟ್ ಬರುತ್ತೆ. ಇದ್ರಲ್ಲಿ ಏನ್ ಇದೆಯಲ್ಲ ಅನ್ನೋದೇ ಡೌಟ್. ಆದ್ರೆ ಮೀಶೋ ಹೇಳ್ತಾರೆ ಇದರಲ್ಲಿ ಬರೋಬ್ಬರಿ 139 ರೂಪಾಯಿಗೆ ಟಚ್ ಸ್ಕ್ರೀನ್ ವಾಚ್ ಅಂತ. ಓಹೋ, ಏನ್ ಬಾಕ್ಸ್ ಎಲ್ಲ ಇಲ್ಲೇ ಇಲ್ಲ, ಡೈರೆಕ್ಟ್ಲಿ ಪ್ಲಾಸ್ಟಿಕ್ ಒಳಗಡೆ ಸ್ಮಾರ್ಟ್ ವಾಚ್. ಸೊ ನೋಡಿದ ತಕ್ಷಣ ಏನ್ ಗುರು ಸಖತ್ತಾಗಿ ಮಾಡಿದ್ರೆ 137 ಅನ್ಕೊಂಡೆ. ಇವರದೇ ಆದ ಆಪಲ್ ಲೋಗೋನ ಸ್ವತಃ ಇವರೇ ಕ್ರಿಯೇಟ್ ಮಾಡಿದ್ರೆ. ಟ್ರ್ಯಾಪ್ಸ್ ಎಲ್ಲ ನೋಡ್ಕೋಬಹುದು. ಲೈಕ್ ತುಂಬಾ ಚಪ್ರಿ ವಾಚ್ ಅಂತ ಕರಿಬಹುದು ಇದಕ್ಕೆ. ಸೊ ಇಲ್ಲಿ ಟಚ್ ಸ್ಕ್ರೀನ್ ಅಂತ ಹೈಲೈಟ್ ಮಾಡಿದ್ರೆ, ಬಟ್ ಇಲ್ಲಿ ಟಚ್ ಆಗತ್ತೆ ಆಯ್ತಾ. ಸೊ ನಾನೇನೋ ಸ್ಕ್ರೀನ್ ಎಲ್ಲ ಟಚ್ ಆಗತ್ತೆ ಅನ್ಕೊಂಡಿದ್ದೆ, ಬಟ್ ಈ ರೀತಿ LED ಇಫೆಕ್ಟ್ ಇದೆ. ಬಟ್ 137 ರೂಪಾಯಿಗೆ ಚಿಕ್ಕ ಮಗಳಿಗೆ ಆಟ ಆಡಕ್ಕೆ ಕೊಡ್ಬೋದು ಗುರು. ಬಟ್ ಹಾಕೋಕ್ ಕೊಡ್ಬಿಡಿ, ಆಟ ಆಡಕ್ ಕೊಡಿ. ಸೊ ಆ ರೇಂಜ್ ವಾಚ್ ಇದೆ. ಬಾಕಿ ಸ್ಟೇಲ್ನೆಸ್ ಪ್ಲೇಟ್ನ ಕೊಡ್ತಾ ಇದ್ರೆ ಬಟನ್ ತರ ಕಾಣಿಸುತ್ತೆ, ಬಟ್ ಇದು ಬಟನ್ ಅಲ್ಲ. 137 ರೂಪಾಯಿಗೆ ಬೇಡ ಗುರು, ಸುಮ್ಮನೆ 137 ರೂಪಾಯಿ ಕೂಡ ವೇಸ್ಟ್ ಮಾಡ್ಕೋಕೆ ಹೋಗ್ಬಿಡಿ. ಈ ಪ್ರಾಡಕ್ಟ್ ನಾನು ಏನೋ ಅನ್ಕೊಂಡು ತರಿಸಿದ್ದೆ, ಬಟ್ ಆ ಪ್ರಾಡಕ್ಟ್ ಇದಾಗಿಲ್ಲ. ಇಡಿಸ್ಟಲ್ಲಿ 3ನೇ ಗ್ಯಾಜೆಟ್ ತುಂಬಾ ಯೂಸ್ಫುಲ್ ಇದೆ. ಇದೊಂದು ವೈರ್ಲೆಸ್ ಡೋರ್ಬೆಲ್. ನಂಬಲ್ಲ, ಈ ಪ್ರಾಡಕ್ಟ್ ನ ಬೆಲೆ 297 ರೂಪಾಯಿ ಮೀಶೋ ಸಿಗುತ್ತೆ. ಸೇಮ್ ಎಕ್ಸಾಕ್ಟ್ಲಿ ಕಾಪಿ ಟು ಕಾಪಿ ಇದೇ ಪ್ರಾಡಕ್ಟ್ ಫ್ಲಿಪ್ಕಾರ್ಟ್ ಅಲ್ಲಿ 397 ಸಿಗುತ್ತೆ. ನೀವೇನೇ ಹೇಳಿದ್ರು ಮೀಶೋ ಅಂತ ಪ್ಯಾಕೇಜಿಂಗ್ ಕ್ವಾಲಿಟಿ ಚೆನ್ನಾಗಿರಲ್ಲ. ಬಟ್ ಬಜೆಟ್ ಅಲ್ಲಿ ಯಾರಿಗೆ ಅಫೋರ್ಡ್ ಮಾಡೋಕ್ಕಾಗಲ್ಲ, ಬಜೆಟ್ ಅಲ್ಲಿ ಹುಡುಕ್ತಿರ್ತಾರೆ ಅಂತವ್ರಿಗೆ ಮೀಶೋ ಒಂದು ಒಳ್ಳೆ ಪ್ರಾಡಕ್ಟ್ ನ ಪ್ರೊವೈಡ್ ಮಾಡುತ್ತೆ. ನೀವು ನೋಡ್ಕೋಬಹುದು, ತುಂಬಾ ಸಿಂಪಲ್ ಆಗಿರುತ್ತೆ ಪ್ಯಾಕೇಜ್ ನ ಕೊಡ್ತಾ ಇದ್ದಾರೆ. ಇದು ಮೇನ್ ಡಿವೈಸ್, ಇಲ್ಲಿ ಸ್ವಿಚ್ ಮತ್ತು ಬ್ಯಾಟ್ರಿ ಕೂಡ ಕೊಟ್ಟಿದ್ದಾರೆ. ಎಸ್, ಎಲ್ಲ ಹೊರಗಡೆನೆ ಬಂತು. ಸೊ ಇದನ್ನ ಅನ್ಸ್ಬೇಕಾದ್ರೆ ನಿಮ್ಗಳೊಂದು ಸ್ಟ್ರಾಪ್ ನ ಕೊಟ್ಟಿದ್ದಾರೆ. ಸೊ ಇದನ್ನ ಅಡ್ಜಸ್ಟ್ ಮಾಡ್ಬೇಕಾದ್ರೆ ನೀವು ಡೈರೆಕ್ಟ್ಲಿ ಎಲ್ಲಾದ್ರೂ ಅಟ್ಯಾಚ್ ಮಾಡಬೇಕು. ಇದು ಒಳಗಡೆ, ಇದು ಹೊರಗಡೆ. ಸೊ ಇದನ್ನ ಓಪನ್ ಮಾಡಿಬಿಟ್ಟು ನೀವು ಇದರಲ್ಲಿ 2 ಬ್ಯಾಟ್ರೀಸ್ ನ ಹಾಕಬೇಕು ಮತ್ತು ಈ ಮೇನ್ ಸ್ವಿಚ್ ಅಲ್ಲಿ ಈ ಚಿಕ್ಕ ಬ್ಯಾಟ್ರಿ. ಸೊ ಫಸ್ಟ್ ಲುಕ್ ಅಲ್ಲಿ 2 ಪ್ರಾಡಕ್ಟ್ಸ್ ಗಳ ಬಿಲ್ಡ್ ಕ್ವಾಲಿಟಿ ತುಂಬಾ ಹಲ್ಕ ಇದೆ. ಬಟ್ ನಾನು 237 ರೂಪಾಯಿ ಇದಕ್ಕಿಂತ ಜಾಸ್ತಿ ಕ್ವಾಲಿಟಿ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳಲ್ಲ. ಬಿಕಾಸ್ ಇದು ಈ ಪ್ರೈಸ್ ರೇಂಜ್ ಅಲ್ಲಿ ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದೆ. ಬಾಕಿ ಇದನ್ನ ನೀವು ಸೆಟ್ ಮಾಡಬೇಕಾದ್ರೆ ಈ ರೀತಿ ನಿಮಗೆ ಒಂದು ಈ ಸ್ಟ್ರಾಪ್ ನ ಕೊಡ್ತಾ ಇದ್ದಾರೆ. ಬಟ್ ಇದು ಅಷ್ಟೊಂದು ಸರಿಯಾಗಿ ಅಂಟುಕೊಳ್ಳಲ್ಲ ಕೂಡ, ಮತ್ತು ಮಳೆಯಲ್ಲಿ ಇದಕ್ಕೆ ಯಾವುದೇ ವಾಟರ್ ಪ್ರೂಫ್ ಪ್ರೊಟೆಕ್ಷನ್ ಕೂಡ ಇಲ್ಲ. ಇನ್ನು ಈ ಡಿವೈಸ್ ಏನಿದೆ ಇದು ಈ ರೀತಿಯಾಗಿ ನೋಡೋಕಿದೆ. ಇಲ್ಲಿ ಮೇಲಿನ ಭಾಗ ಸ್ಪೀಕರ್ ನ ಕೊಡ್ತಾ ಇದ್ದಾರೆ ಮತ್ತು LED ಇಂಡಿಕೇಶನ್ ಕೂಡ ಇದೆ. ಬಾಕಿ ಇದರಲ್ಲಿ ಈ ರೀತಿ ಇರುವಂತ ಗೇಮ್ ಸೌಂಡ್ಸ್ಗಳಿದೆಯಲ್ಲ, ಇದು ಅಲಾರಾಮ್ ಸೌಂಡು. ಬಟ್ ಟ್ರಸ್ಟ್ ಮೀ, ಇದ್ರಂತ ಆಡಿಯೋ ನಾವೇನು ಅನ್ಕೊಂಡಿದೀವಿ ಅದಕ್ಕಿಂತ ಜಾಸ್ತಿ ಲೌಡರ್ ಆಗಿದೆ. ಅದೇ ಒಂಥರ ಖುಷಿ ಅಂತ ಅನಿಸ್ತು. ಇಷ್ಟಲ್ಲೇ ಇಲ್ಲಿ ಮೀಶೋನವರು ಈ ಪ್ರಾಡಕ್ಟ್ಸ್ನ ರಿವ್ಯೂ ಬಗ್ಗೆ ಹೇಳ್ತಾರೆ. 300 ಮೀಟರ್ ತನಕ ಡಿಸ್ಟೆನ್ಸ್ ಇತ್ತಪ್ಪ ಅಂದ್ರೂ ಕೂಡ ನೀವು ರೀತಿ ಬಟನ್ ಪ್ರೆಸ್ ಮಾಡಿದ್ರೆ ಸೌಂಡ್ ಮಾಡತ್ತೆ ಅಂತಾರೆ. ಬಟ್ ಡೆಫಿನೆಟ್ಲಿ 300 ಮೀಟರ್ ನನಗೇನು ಕವರ್ ಮಾಡೋದು ಅಂತಲ್ಲ. ನಾವು ಟೆಸ್ಟ್ ಮಾಡಿರೋ ಪ್ರಕಾರ ಜಸ್ಟ್ ಇದು 70-80 ಮೀಟರ್ ತನಕ ಕವರ್ ಮಾಡುತ್ತೆ. ಬಟ್ ಇದು ಕೂಡ ತುಂಬ ದೊಡ್ಡದಾಯ್ತು ಗುರು. ಸೊ ಅದು ಈ ರೇಂಜ್ಗೆ 300 ರೂಪಾಯಿ ಪ್ರಾಡಕ್ಟ್ಸ್ ಕೆಲಸ ಮಾಡುತ್ತೆ ಅಂತ ಅನ್ಕೊಂಡಿರಲಿಲ್ಲ. ಆದರೆ ಒಂದು ವಿಷಯ ಇಷ್ಟ ಆಗಲಿ ಅಂತಂದರೆ ಈ ಸ್ವಿಚ್ ಬಟನ್ ಒಂದು ಬ್ಯಾಟ್ರಿ ಕೊಡ್ತಾ ಇದ್ದಾರೆ. ಸೊ ಇದ್ರ ಖಾಲಿ ಆಯ್ತಪ್ಪ ಅಂದರೆ ಇದು ಮಾರ್ಕೆಟ್ ನಿಮ್ಗೆ ಎಲ್ಲೂ ಸಿಗೋದೇ ಇಲ್ಲ. ನೀವು ಪುನಃ ಇದನ್ನು ಆನ್ಲೈನಲ್ಲಿ ಅಥವಾ ಬೇರೆ ತುಂಬ ಹುಡುಕಾಡಿ ಇದನ್ನು ಪರ್ಚೇಸ್ ಮಾಡಬೇಕಾಗತ್ತೆ. ಇದೊಂದು ಪ್ರಾಬ್ಲಮ್. ಮತ್ತು ನೀವು ಹೊರಗೆ ಅಂಟಿಸಿದ್ರೆ ಇದನ್ನ ಯಾರಾದರೂ ಚಿಕ್ಕ ಮಕ್ಕಳೆಲ್ಲ ತೊಗೊಂಡು ಆಟ ಆಡಕ್ಕೆ ಹೋದ್ರಪ್ಪ ಅಂತಂದರೆ ಅವಾಗ ನೀವು ತುಂಬ ಟೆನ್ಷನ್ ಹೋಗ್ತೀರಾ. ಸೊ ಡೆಫಿನೆಟ್ಲಿ ಕಣ್ ಮುಚ್ಕೊಂಡು ನಿಮ್ಗೆ ಯೂಸ್ ಇದೆ ಅಂತಂದ್ರೆ ಇದನ್ನ ಪರ್ಚೇಸ್ ಮಾಡಬಹುದು. ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಇಡಿಸಲ್ಲಿ ನೆಕ್ಸ್ಟ್ ಪ್ರಾಡಕ್ಟ್ ಬರುತ್ತೆ. ಇದೊಂದು ಕ್ಲೀನಿಂಗ್ ಜೆಲ್. ನಂಬರ್ ಇದ್ರ ಬೆಲೆ 121 ರೂಪಾಯಿಗೆ ಮೀಶೋಲ್ ಸಿಗುತ್ತೆ. ಅಮೆಝಾನ್ ಸೇಮ್ ಪ್ರಾಡಕ್ಟ್ ನಿಮಗೆ 175 ರೂಪಾಯಿ ಸಿಗುತ್ತೆ. ಆದ್ರೆ ಏನ್ ಮ್ಯಾಟರ್ ಆಗತ್ತಪ್ಪ ಅಂದ್ರೆ ಜನಕ್ಕೆ ಪ್ಯಾಕೇಜಿಂಗ್ ಮತ್ತು ಕ್ವಾಲಿಟಿ ನೋಡಕ್ ಸಾಕಾಗಿತ್ತು ಅಂದ್ರೆ ಅದನ್ನ ಇಷ್ಟಪಡ್ತಾರೆ. ಸೊ ಇದು ನಾರ್ಮಲ್ ಈ ರೀತಿ ಇರುವಂತ ಚಿಕ್ಕ ಪ್ಯಾಕೇಜ್ ಅಲ್ಲಿ ಬಂದಿದೆ. ಸೊ ಗ್ರೀನ್ ಕಲರ್ ಅಲ್ಲಿ ಸೂಪರ್ ಕ್ಲೀನ್ ಏನೇನೋ ಕೊಟ್ಟವ್ರೆ. ಸೊ ಎಸ್, ಇದನ್ನ ನೀವು ರೀತಿ ಕಟ್ ಮಾಡಲೇಬೇಕು. ತೆಗಿಯೋಕ್ಕಿಂತ ಮುಂಚೆನೆ ಸ್ಮೆಲ್ ಬರ್ತಾ ಇದೆ. ಓ ಶಿಟ್,
ಸೊ ಇದೆಲ್ಲ ಹಾರ್ಡ್ ಕೆಮಿಕಲ್ಸ್ ಇದ್ರಲ್ಲಿ ಎಲ್ಲ ಇರುತ್ತೆ. ಸೊ ಆದಷ್ಟು ಕೈಯಿಂದ ಯೂಸ್ ಮಾಡೋದು ಅವಾಯ್ಡ್ ಮಾಡಿ. ಯಪ್ಪಾ ಹೆಂಗಿದೆ ಗುರು ಇದು. ಬಟ್ ಡಸ್ಟ್ ಮಾತ್ರ ಡೆಫಿನೆಟ್ಲಿ ತೆಗೆತೈತಾ. ಒಟ್ಟಾರೆ 100 ಗ್ರಾಮ್ನ ಈ ಪ್ರಾಡಕ್ಟ್ ಇದೆ. ಸೊ ತುಂಬಾ ಜೆಲ್ಲಿ ಇದೆ ಮತ್ತು ಗ್ರೀನ್ ಕಲರ್ನ ಮಾಡ್ಕೊಟ್ಟವ್ರೆ. ಸೊ ನೋಡಕ್ಕೆ ಒಂಥರ ಅನ್ಸುತ್ತೆ. ಬಟ್ ಈ ಪ್ಯಾಕೇಜ್ ಮೇಲೆ ಇವರು ಸೂಪರ್ ಕ್ಲೀನ್ ಮತ್ತು ನ್ಯಾಚುರಲ್ ಆಗಿದೆ, ಹಂಗಿದೆ ಹಿಂಗಿದೆ ಅಂತ ಬರ್ತಾರೆ. ಸ್ಮೆಲ್ಲು ಸ್ವಲ್ಪ ಹೆಂಗೆಂಗೋ ಫೀಲ್ ಕೊಡ್ತಾ ಇದೆ. ಬಟ್ ಇದು ತುಂಬಾ ಒಳ್ಳೆ ಕೆಲಸ ಮಾಡುತ್ತೆ. ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟ್ ಇದೆ. ಸೊ ಇದನ್ನ ಸ್ಪೆಷಲಿ ನೀವು ಕಾರ್ ಡ್ಯಾಶ್ ಬೋರ್ಡ್ ಆಗಿರಲಿ ಅಥವಾ ನಿಮ್ಮ ಸ್ಮಾರ್ಟ್ ಫೋನ್ ಏನಾದರೂ ಡಸ್ಟ್ ಹೋಗಿದೆ ಅಂತಂದರೆ ಈ ರೀತಿ ಸ್ಪೀಕರ್ ಹತ್ರ ಹಚ್ಬಿಟ್ಟು ಸ್ವಲ್ಪ ಚಿಕ್ಕ ಅಮೌಂಟಲ್ಲಿ ತೊಗೊಂಡು ಇದನ್ನ ಕ್ಲೀನ್ ಮಾಡ್ಕೋಬೋದು, ಪುನಃ ರೀಯೂಸ್ ಕೂಡ ಮಾಡ್ಕೋಬೋದು. ಬಟ್ ಇದನ್ನ ನೀವು ಬೇರೆ ಕೀಬೋರ್ಡ್ಸ್ಗೆ ಯೂಸ್ ಮಾಡಿ, ಕಂಪ್ಯೂಟರ್ಗೆ ಯೂಸ್ ಮಾಡಿ, ಸ್ಪೀಕರ್ಸಲ್ಲಿ ಯೂಸ್ ಮಾಡಿ, ಯಾವುದೇ ಎಲೆಕ್ಟ್ರಾನಿಕ್ ವಸ್ತುವಂತ ಕಂಪ್ಲೀಟ್ ಡಸ್ಟ್ ಇದು ಕ್ಲೀನ್ ಮಾಡುತ್ತೆ. ಎಸ್ಪೆಷಲಿ ನಾವು ಇದನ್ನ ಜಾಸ್ತಿ ಯೂಸ್ ಮಾಡೋದು ಈಗ ಆಲ್ರೆಡಿ ನಮ್ಮ ಹತ್ರ 2-3 ಬಾಕ್ಸಸ್ಗಳಿದೆ. ಸೊ ಇದನ್ನ ಕ್ಯಾಮ್ರಾ ಲೆನ್ಸ್ ಮತ್ತು ಕ್ಯಾಮ್ರಾ ಬಾಡಿಗೆ ತುಂಬ ಯೂಸ್ ಮಾಡ್ತಿದ್ವಿ. ಸೊ ಇಲ್ಲಿ ಬಿಫೋರ್ ಮತ್ತು ಆಫ್ಟರ್ ಕಂಪ್ಯಾರಿಸನ್ ನೋಡ್ಕೋಬಹುದು ಕ್ಲೀನ್ ಮಾಡ್ಕೊಂಡಾಗ ಯಾವ ರೀತಿ ಆಗಿದೆ ಅಂತ. ಸೊ ಡೆಫಿನೆಟ್ಲಿ 109 ರೂಪಾಯಿಗೆ ಇದು ಒನ್ ಆಫ್ ದ ಬೆಸ್ಟ್ ಪ್ರಾಡಕ್ಟ್ ಮತ್ತು ಕ್ಲೀನ್ ಮಾಡೋಕ್ಕೆಲ್ಲ ತುಂಬಾ ಯೂಸ್ಫುಲ್ ಇದೆ. ಸೊ ಒಂದೆರಡು ಆರ್ಡರ್ ಮಾಡಿಬಿಟ್ಟು ಎಮರ್ಜೆನ್ಸಿ ಯೂಸ್ ಕೇಸಲ್ಲಿ ಕೂಡ ತುಂಬಾ ಯೂಸ್ಫುಲ್ ಇದೆ. ಯಾವಾಗ ಎಲ್ಲಿ ಯೂಸ್ ಆಗೋದು ಗೊತ್ತಿಲ್ಲ, ಬಟ್ ಇದು ಒಳ್ಳೆ ಪ್ರಾಡಕ್ಟ್. ಆದ್ರೆ ದಯವಿಟ್ಟು ಇದನ್ನ ಚಿಕ್ಕ ಮಕ್ಕಳ ಕೈಯಲ್ಲೆಲ್ಲ ಕೊಡಕ್ ಹೋಗ್ಬೇಡಿ. ಆಟ ಆಡಕ್ ಹೋಗಿ ಈ ಕೆಮಿಕಲ್ ರಿಯಾಕ್ಷನ್, ಈ ಸೈಡ್ ಎಫೆಕ್ಟ್ ಆಗೋದು ತುಂಬಾ ಆಗುವ ಸಾಧ್ಯತೆಗಳಿದೆ. ಸೊ ದಯವಿಟ್ಟು ಇದನ್ನ ಆದಷ್ಟು ಚಿಲ್ಡ್ರನ್ಸ್ ಇಂದ ಅವಾಯ್ಡ್ ಮಾಡಿಬಿಟ್ಟು ನೀವು ಕೂಡ ಹ್ಯಾಂಡ್ ಗ್ಲೌಸ್ ಅಥವಾ ಏನಾದ್ರು ಸೆಕ್ಯೂರ್ಡ್ ಆಗಿ ಆಪ್ಷನ್ ಇಟ್ಕೊಂಡು ಇದನ್ನ ಯೂಸ್ ಮಾಡಿ. ಸಲ ನೆಕ್ಸ್ಟ್ ಗೆಜೆಟ್ ಬರುತ್ತೆ ಮೀಶೋನಲ್ಲಿ ಅತಿ ಚೀಪೆಸ್ಟ್ ಸ್ಮಾರ್ಟ್ ವಾಚ್ ಅಪ್ಪ ಅಂತಂದ್ರೆ ಇದೆ. ಈಗಾಗಲೇ ಇದನ್ನ ಟೆಸ್ಟ್ ಮಾಡಿದ್ವಿ. ತುಂಬಾ ಸಿಂಪಲ್ ಆಗಿರುವಂತ ಪ್ಯಾಕೇಜಿಂಗ್ ಇದೆ. ಸೊ T800 ಅಲ್ಟ್ರಾ ಅಂತ ವೈರ್ಲೆಸ್ ಚಾರ್ಜಿಂಗ್ ಸಪೋರ್ಟ್ ಆಗುತ್ತೆ. ಕ್ರೇಜಿ. ಸೊ ಡಿಸ್ಪ್ಲೇ ಅದು ಇದು ಕೊಟ್ಟವ್ರೆ. ಕ್ಲಿಯರ್ಲಿ ಹಿಂದಿನ ಭಾಗ ಅಲ್ಯೂಮಿನಿಯಂ ಸ್ಪೇಸ್ 49mm ನ ಮೇಡ್ ಇನ್ ಚೈನಾ ಅಂತ ಹೇಳಿದ್ರೆ. ಇದೆಲ್ಲ ಮೇಡ್ ಇನ್ ಚೈನಾ. ಸೊ ಡೈರೆಕ್ಟ್ಲಿ ಇಂಪೋರ್ಟ್ ಮಾಡ್ಕೊಂಡು ಸೆಲ್ಲರ್ಸ್ ಸೇಲ್ ಮಾಡ್ತಿದ್ದಾರೆ. ನೀವು ನಂಬಲ್ಲ, ಈ ನಮ್ಮ ಭಾರತದಲ್ಲಿ ಏನೆಲ್ಲ ಬ್ರ್ಯಾಂಡ್ಸ್ಗಳು ಬರ್ತಾ ಇದೆ ಸ್ಮಾರ್ಟ್ ವಾಚಸ್ದು, ಇವರು ಕೂಡ ಎಲ್ಲ ಇದನ್ನೇ ಮಾಡ್ತಾರೆ. ಡೈರೆಕ್ಟ್ಲಿ ಚೈನಾದಿಂದ ಇಂಪೋರ್ಟ್ ಮಾಡ್ಕೊಂಡು ತಮ್ಮ ಬ್ರ್ಯಾಂಡ್ನ ಹಾಕ್ಬಿಟ್ಟು ಸೇಲ್ ಮಾಡ್ತಾರೆ. ಸೊ ಅದಕ್ಕೂ ಮೇಡ್ ಇನ್ ಇಂಡಿಯಾ ಅಂತಲೇ ಕರಿಬೋದು. ಬಟ್ ಇವರೆಲ್ಲ ಅಸೆಂಬಲ್, ಮೇಡ್ ಇನ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ ಇದನ್ನ ಹೈಲೈಟ್ ಮಾಡ್ತಾರೆ. ಸೊ ಬಾಕ್ಸ್ನ ಓಪನ್ ಮಾಡಿದ ತಕ್ಷಣ ಯೂಸರ್ ಗೈಡ್ ಸೇಮ್ ಆ್ಯಪಲ್ ವಾಚ್ ಅಲ್ಟ್ರಾ ಇದೆ, ಅದನ್ನೇ ಕಾಪಿ. ಇನ್ನು ಸ್ಮಾರ್ಟ್ ವಾಚ್ ಬಿಡ್ತಿದ್ದೀರಾ, ಸ್ಮಾರ್ಟ್ ವಾಚ್ ಕೂಡ ನೋಡ್ಕೋಬೋದು. ವಾಚ್ ಅಲ್ಟ್ರಾ ಏನು ಡಿಸೈನ್ ಇದೆ ಎಕ್ಸಾಕ್ಟ್ಲಿ ಸೇಮ್ ಟು ಸೇಮ್ ಡಿಸೈನ್. ಅದೇ ಕ್ರೌನ್ ಬಟನ್, ಹಿಂದಿನ ಭಾಗ ಡಿಸೈನ್ ಆಗಿರಲಿ, ಎಡ್ಜಸ್ ಆಗಿರಲಿ, ಮೆಟಲ್ ಫ್ರೇಮ್ ಕೂಡ ಕೊಟ್ಟಿದ್ದಾರೆ. ಸೊ ಸ್ಟ್ರಾಪ್ಸ್ಗಳು ಕೂಡ ನೋಡ್ಕೋಬಹುದು. ಸೇಮ್ ಟು ಸೇಮ್ ಕ್ವಾಲಿಟಿ, ಏನು ಡಿಫರೆನ್ಸ್ ಇಲ್ಲ, ಎಲ್ಲ ಅದೇ. ಮಾರ್ಕೆಟ್ ಅಲ್ಲಿ ಯಾವ್ದು ಒರಿಜಿನಲ್ ಆಪಲ್ ವಾಚ್ ಮತ್ತು ಈ ಲೋಕಲ್ ವಾಚಸ್ಗಳಂತ ಜನ ಕನ್ಫ್ಯೂಸ್ ಆಗವ್ರ. ಫ್ರೆಂಡ್ಸ್, ನಾವು ಈ ಸ್ಮಾರ್ಟ್ ವಾಚ್ ನ ಈ ಬೆಲ್ಟ್ ಸೆಟಪ್ ಮಾಡಕ್ಕೆ ತುಂಬಾ ಕಷ್ಟಪಟ್ವಿ. ಬಟ್ ಒರಿಜಿನಲ್ ನಾನು ಯೂಸ್ ಮಾಡಿದ್ದೆ. ಸೊ ಅದು ಈಸಿಯಾಗಿ ಫಿಟ್ ಆಗುತ್ತೆ. ಬಟ್ ಈ ಬೆಲ್ಟ್ ಫಿಟ್ ಆಗ್ಲೇ ಇಲ್ಲ, ತುಂಬಾ ಟೈಟ್ ಆಯ್ತು, ಅರ್ಧಂಬರ್ಧ ಕುತ್ಕೊಳ್ತು. ಅದಕ್ಕೆ ಬೇಡ ಗುರು ಹಂಗೆ ಕೈಲಿ ಹಿಡ್ಕೊಂಡು ತಿರೋಣ ಅಂತೇಳಿ ಕೈಲಿ ಹಿಡ್ಕೊಂಡಿದ್ದೀನಿ. ಸೊ ಫಸ್ಟ್ ಲುಕ್ಕಲ್ಲಿ ಡಿಸೈನ್ ಆ್ಯಪಲ್ ವಾಚ್ ಅಲ್ಟ್ರಾ ಥರನೇ, ಎಲ್ಲ ಸೈಡ್ಗೆಲ್ಲ ಮೆಟಲ್ ಫ್ರೇಮ್ಸು, ಕ್ರೌನ್ ಬಟನ್ಸು, ಈ ಸೈಡ್ಗೊಂದು ಬಟನ್ ಕೊಟ್ಟವ್ರೆ. ಸೊ ಸಿಮ್ ಎಜೆಕ್ಟರ್ ಥರ ಒಂದು ಫೀಲ್ ಕೊಟ್ಟಾರೆ. ಬಟ್ ಇದರಲ್ಲಿ ನೀವು ಯಾವುದೇ ಸಿಮ್ ಕಾರ್ಡ್ ಹಾಕೋಕ್ಕಲ್ಲ. ಇದರಲ್ಲಿ ಮತ್ತೊಂದು ಏನೋ ವೇರಿಯಂಟ್ ಇದೆ ಅಂತೆ, T800 ಅಲ್ಟ್ರಾ ಏನೋ ಹೆಸರಿಂದ ಇದೆ. ಸೊ ಈ ರೀತಿಯಾಗಿದೆ. ಸೊ ಫಸ್ಟ್ ಲುಕ್ಕಲ್ಲಿ ಡಿಸ್ಪ್ಲೇ ಮೆನ್ಯೂ ಎಲ್ಲ ಎಕ್ಸಾಕ್ಟ್ಲಿ ಸೇಮ್ ಆ್ಯಪಲ್ ಕಾಪಿನೇ, ನೋಡೋಕೆ ಸಖತ್ತಾಗಿ ಕಾಣಿಸುತ್ತೆ. ಸೊ ಈ ಕ್ರೌನ್ ಬಟನ್ ಮೂವ್ ಮಾಡ್ತಾ ಹೋದರೆ ಇಲ್ಲಿ ತುಂಬ ಡಿಫರೆಂಟ್ ವಾಚ್ ಫೇಸಸ್ಗಳು ಬರ್ತಾ ಇದೆ. ಎಲ್ಲ ಸಾಕಾಗಿದೆ, ನೋಡೋಕ್ಕೆ ತುಂಬ ಪ್ರೀಮಿಯಂ ಕೂಡ ಅಂತ ಅನಿಸುತ್ತೆ. ಎಬನ್ ಈ ಡಿಸ್ಪ್ಲೇ ತುಂಬ ಬ್ರೈಟರ್ ಕೂಡ ಇದೆ. ಸೊ ಈ ಕ್ರೌನ್ ಬಟನ್ ಓದ್ತಿದ್ದೀನಿ ಅಂತಂದರೆ ನಿಮಗೆ ಆ್ಯಪಲ್ನವರ ಮೇನ್ ಮೆನ್ಯೂ ಥರ ಕಾಣಿಸುತ್ತೆ. ವಾಟ್ಸಪ್ ಅದು ಇದೆಲ್ಲ ಕೊಟ್ಟವ್ರೆ. ಬಟ್ ಅಲ್ಲಿ ಕನೆಕ್ಟ್ ಆಗಲ್ಲ, ಇದು ವರ್ಕ್ ಕೂಡ ಆಗಲ್ಲ. ನೋ ಮೆಸೇಜ್ ಅಂತ ಹೇಳ್ತೆ. ಎಬನ್ ಇದರಲ್ಲಿ ನೀವು ಕಾಲ್ ಮಾಡ್ಕೋಬೇಕಾದ್ರೆ ನೀವು ಬ್ಲೂಟೂತ್ ಕನೆಕ್ಟ್ ಮಾಡ್ಕೋಬೋದು. ಸೊ ಇಲ್ಲಿ ಮೇಲೊಂದು ಫೀಚರ್ ಇದೆ, ಕೆಳಗಿಂದ ಸ್ವೈಪ್ ಮಾಡಿದ್ರಿ ಅಂತಂದರೆ ಈ ರೀತಿ ನಿಮ್ಗೊಂದು ಆಪ್ಷನ್ ಸಿಗುತ್ತೆ. ಇಲ್ಲಿ ಬ್ಲೂಟೂತ್ ಕಾಲಿಂಗ್ ಅಂತದೆ, ಇದನ್ನು ಎನೇಬಲ್ ಮಾಡ್ಕೊಂಡ್ರಿ ಅಂತಂದರೆ ನೀವು ಈ ರೀತಿಯಾಗಿ ಡಯಲ್ ಮಾಡಿಬಿಟ್ಕೊಳ್ಳೋ ಕಾಲ್ ಮಾಡ್ಕೋಬೋದು. ಎವನ್ ಯಾವುದೇ ಕಾಲ್ ಬಂತಂದ್ರೂ ಕೂಡ ರಿಸೀವ್ ಮಾಡಿಬಿಟ್ಟು ಇದರಲ್ಲೇ ಮಾತಾಡ್ಬೋದು. ಇದು ಬ್ಲೂಟೂತ್ ಕಾಲಿಂಗ್ ಪಕ್ಕ 100% ಸಪೋರ್ಟ್ ಆಗುತ್ತೆ. ನಾವು ಟೆಸ್ಟ್ ಮಾಡಿದ್ವಿ, ಸಖತ್ತಾಗಿರೋಂಥ ಕ್ವಾಲಿಟಿ ಕೂಡ ಸಿಗತ್ತೆ. ಇವನ್ ಬ್ರ್ಯಾಂಡ್ ಹೇಳುತ್ತೆ ಇದಕ್ಕೆ GPS ಕೂಡ ಸಪೋರ್ಟ್ ಆಗುತ್ತೆ ಮತ್ತು ವಾಟರ್ ರೆಸಿಸ್ಟೆನ್ಸ್ ಇದೆ ಅಂತ. ದಯವಿಟ್ಟು ಇದನ್ನ ಟ್ರೈ ಮಾಡೋಕೆ ಹೋಗ್ಬಿಡಿ. ಸುಮ್ಮನೆ ಕೈಲಿ ಹಾಕೊಂಡು ಶೋಕಿ ಹವಾ ಮಾಡಿದ್ರೆ ಚೆನ್ನಾಗಿರುತ್ತೆ. ಬಟ್ ನೀರಲ್ಲಿ ಹಾಕಿದ್ರಪ್ಪ ಅಂದರೆ ಡೆಫಿನೆಟ್ಲಿ ಇದು ಹೊಗೆ ಹಾಕೊಳ್ಳುತ್ತೆ. ಬಟ್ ನಾನು ಏನು ಇದರೊಂದಿಗೆ ಹ್ಯಾಪಿ ಮತ್ತು ಖುಷಿಯಾಗಿ ಏನಿದ್ದೀನಪ್ಪ ಅಂತಂದರೆ 500 ರೂಪಾಯಿ ಸ್ಮಾರ್ಟ್ ವಾಚ್ ಕೂಡ ವೈರ್ಲೆಸ್ಲಿ ಚಾರ್ಜ್ ಆಗುತ್ತೆ. ಅದು ಹೆಂಗೆ ಸಾಧ್ಯ ಗುರು? ಲೈಕ್ 20,000 15,000 ವಾಚಲ್ಲಿ ಇಂಥ ಫೀಚರ್ಸ್ಗಳು ಸಿಗಲ್ಲ. ಇದರಲ್ಲಿ ವೈರ್ಲೆಸ್ ಚಾರ್ಜಿಂಗ್ ಕ್ರೇಜಿ ಗುರು. ಇಷ್ಟೇ ಅಲ್ಲದೆ ಈ ಸ್ಮಾರ್ಟ್ ವಾಚ್ನ ನೀವು 60 ಮಿನಿಟ್ಸ್ ಅಂದರೆ 1 ಗಂಟೆ ಚಾರ್ಜ್ ಮಾಡಿದ್ರೆ 3 ದಿವಸ ಬ್ಯಾಕಪ್ ಬರುತ್ತೆ ಅಂತ ಹೇಳ್ತಾರೆ. ಬಟ್ ಡೆಫಿನೆಟ್ಲಿ ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡಿ, ದಿನಾಲು ಟಚ್ ಮಾಡ್ತಾ ಲೈಕ್ ಈ ಬಟನ್ ಮೂವ್ ಮಾಡ್ತಾ ಕುತ್ಕೊಂಡು ಯೂಸ್ ಮಾಡಿದ್ರಿ ಅಂತಂದರೆ ನಿಮಗೆ ಇಲ್ಲಿ ಆರಾಮಾಗಿ 1-1.5 ದಿನ ಬ್ಯಾಕಪ್ ಬರುತ್ತೆ. ನನ್ನ ಪ್ರಕಾರ ಈ ಸ್ಮಾರ್ಟ್ ವಾಚ್ ಸ್ಪೆಷಲಿ ಹೆಲ್ತ್ ಟ್ರ್ಯಾಕ್ ಮಾಡೋರಿಗೆ ಅಥವಾ ಫಿಟ್ನೆಸ್ಲಿ ನೀವು ಹೆಲ್ತ್ ಮತ್ತು ಸ್ಲಿಪ್ ಟ್ರ್ಯಾಕ್ ಮಾಡೋದಾಗಿರಲಿ, ಹೆಲ್ತ್ ಸಲುವಾಗಿ ನೋಡ್ತಿದ್ದೀರಾ ಅಂದರೆ ಡೆಫಿನೆಟ್ಲಿ ಈ ಆಪ್ಷನ್ ನಿಜವಾಗ್ಲೂ ಅಲ್ಲ. ಇದು ವುಡ್ ಮೇಲೆ ಕಲ್ಲು ಮೇಲೆ ಇಟ್ಟರು ಕೂಡ ಇದು ಹಾರ್ಟ್ ರೇಟ್ ತೋರಿಸುತ್ತೆ. ಬಟ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ 500 ರೂಪಾಯಿಗೆ ಡೆಫಿನೆಟ್ಲಿ ಈ ಪ್ರಾಡಕ್ಟ್ ನೀವು ಪರ್ಚೇಸ್ ಮಾಡಬಹುದು. ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ರಿಡಿಸಲ್ಲಿ ನೆಕ್ಸ್ಟ್ ಗೆಜೆಟ್ ಬರುತ್ತೆ. ಇದು ಸ್ಪೆಷಲ್ ಆಗಿರುವಂತಹ 7-in-1 ಎಲೆಕ್ಟ್ರಿಕ್ ಕ್ಲೀನರ್. ಇದನ್ನ ಸ್ಪೆಷಲಿ ನಮ್ಮ ಆಫೀಸ್ಗೋಸ್ಕರನೇ ತರಿಸಿದ್ವಿ. ಓಕೆ,
ಎಸ್, ಬಾಕ್ಸ್ನ ಓಪನ್ ಮಾಡಿದ ತಕ್ಷಣ ಇದು ನಮ್ಮ ಮೇನ್ ಬಾಕ್ಸ್. ಹಿಂದಿನ ಭಾಗ ಕೀ ಫೀಚರ್ಸ್ಗಳು ಮತ್ತು ಮಲ್ಟಿ ಫಂಕ್ಷನಲ್ ಕ್ಲೀನರ್ ಅಂತ ಕೊಟ್ಟವ್ರೆ. ಎಸ್, ತುಂಬ ಒಳ್ಳೆ ಪ್ಯಾಕೇಜಿಂಗ್ನ ಕೊಟ್ಟವ್ರೆ. ಓಕೆ, ಎಸ್, ತುಂಬ ಕ್ಲೀನ್ ಮತ್ತು ಪರ್ಫೆಕ್ಟ್ ಸೆಟಪ್ನ ಕೊಟ್ಟಿದ್ದಾರೆ. ಸೊ ಈ ಬಟನ್ನ ಒತ್ತಿ ಈ ರೀತಿ ಮೇಲೆ ಪ್ರೆಸ್ ಮಾಡಿದ್ರೆ ನಿಮಗೊಂದು ಬ್ರಷ್ ಸಿಗುತ್ತೆ. ಇದರಿಂದ ನೀವು ಕೀಬೋರ್ಡ್ ಆಗಿರಲಿ ಅಥವಾ ನಾರ್ಮಲ್ ನಿಮ್ಮ ಟೇಬಲ್, ಕಂಪ್ಯೂಟರ್ ಥರ ಏನೆಲ್ಲ ಅಸೆಸರಿ ಇದೆ ಇದನ್ನು ಆರಾಮಾಗಿ ಸ್ಪಷ್ಟವಾಗಿ ಇದನ್ನು ಕ್ಲೀನ್ ಮಾಡ್ಕೋಬೋದು. ಬಾಕಿ ಈ ಕ್ಯಾಪನ್ನು ಓಪನ್ ಮಾಡಿದ ತಕ್ಷಣ ನಿಮಗೆಲ್ಲಿ ಈ ರೀತಿ ಒಂದು ರಿಂಗ್ ಸಿಗುತ್ತೆ. ಸೊ ಕೀಬೋರ್ಡ್ ಒಳಗಡೆ ಕೂಡ ಡಸ್ಟ್ ಹೋಗಿದೆ ಅಂತಂದರೆ ಈ ರೀತಿ ಇದನ್ನು ಇದ್ರಿಗೆ ಹಾಕಿಬಿಟ್ಟು ಕೀಬೋರ್ಡ್ಸ್ನ ತೆಗೆದುಬಿಟ್ಟು ಆರಾಮಾಗಿ ಕೀಬೋರ್ಡ್ ಅಂತ ಒಳಗಿನ ಡಸ್ಟ್ ಕೂಡ ಕಂಪ್ಲೀಟ್ಲಿ ಕ್ಲೀನ್ ಮಾಡ್ಕೋಬೋದು. ಇನ್ನೊಂದು ಮಾತ್ರ ಏರ್ಬಡ್ಸ್ ಇದೆ ಅಂತಂದ್ರೂ ಕೂಡ ಇದನ್ನು ಕೂಡ ಸಖತ್ತಾಗಿ ಕ್ಲೀನ್ ಮಾಡ್ಕೋಬೋದು. ಸೊ ಇದರೊಂದಿಗೆ ಒಳಗಡೆ ಮೇಲೆ ಮತ್ತೊಂದು ಕೇಜ್ನ ಕೊಡ್ತಾ ಇದ್ದಾರೆ. ಸೊ ಎಸ್, ಈ ರೀತಿ ಇದನ್ನ ಮೂವ್ ಮಾಡಿದ್ರಿ ಅಂತಂದರೆ ಏರ್ಬಡ್ಸ್ ಕೇಸ್ ಏನಿದೆ ಅದರೊಳಗಡೆ ಈ ರೀತಿಯಾಗಿ ಹಾಕಿಬಿಟ್ಟು ನೀವು ಇದನ್ನು ಕ್ಲೀನ್ ಮಾಡ್ಕೋಬೋದು. ನಿಮ್ಮಲ್ಲಿ ತುಂಬ ಜನರ ಏರ್ಬಡ್ಸ್ಗಳು ಖರಾಬ್ ಆಗಿರಲ್ಲ. ಸೊ ಅದು ಸರಿಯಾಗಿ ಬಡ್ಸ್ ಚಾರ್ಜ್ ಆಗ್ತಿರಲ್ಲ, ಅದರೊಳಗಡೆ ಡಸ್ಟ್ ಕೂತ್ಕೊಂಡಿರುತ್ತೆ. ಸೊ ಅದಕ್ಕೋಸ್ಕರ ನೀವು ಕ್ಲೀನ್ ಮಾಡ್ಕೊಂಡು ಸರ್ತಿ ಟ್ರೈ ಮಾಡಿ ಇಂಥ ಗ್ಯಾಜೆಟ್ಸ್ಗಳು ಅಥವಾ ಬಟ್ಟೆ ಅಂತ. ಸೊ ನಿಮ್ಮ ಏರ್ಬಡ್ಸ್ಗಳು ಕೂಡ ಸರಿ ಹೋಗುತ್ತೆ. ಬಾಕಿ ಈ ಸೈಡ್ಗೆ ಒಂದು ಪೋರ್ಟ್ನ ಕೊಡ್ತಾ ಇದ್ದಾರೆ. ಸೊ ಇದನ್ನ ಸ್ಪೆಷಲಿ ನಿಮ್ಮ ಮೊಬೈಲ್ಗೆ ಏನು ಈ ಸ್ಪೀಕರ್ಸ್ಗಳಿರುತ್ತೆ ಅದನ್ನ ಈ ರೀತಿ ರಬ್ಬರ್ ಫಿನಿಶಿಂಗಿಂದ ಈ ರೀತಿ ಅಟ್ಯಾಚ್ ಮಾಡಿಬಿಟ್ಟು ಸ್ವಲ್ಪ ಡಸ್ಟ್ ಬಂದರೆ ಇಲ್ಲೇ ಚಿಕ್ಕ ಬ್ರಷ್ ಕೂಡ ಇದೆ. ಸೊ ಇನ್ಸ್ಟೆಂಟ್ಲಿ ಇಲ್ಲೇ ಇದನ್ನು ಕ್ಲೀನ್ ಮಾಡ್ಕೋಬೋದು. ಸೊ ಡೆಫಿನೆಟ್ಲಿ ನಿಮ್ಮ ಮೊಬೈಲ್ ಸ್ಪೀಕರ್ಗೆ ಮತ್ತು ಏರ್ಬಡ್ಸ್ಗೆ ತುಂಬ ಅಂದರೆ ತುಂಬ ಯೂಸ್ಫುಲ್ ಇದೆ. ಲಿಕ್ವಿಡ್ನ ಕೂಡ ಕೊಡ್ತಾ ಇದ್ದಾರೆ. ಸೊ ಈ ಕ್ಯಾಪ್ನ ತೆಗೆದುಬಿಟ್ಟು ಎಸ್ ಈ ರೀತಿ ನಿಮ್ಮ ಮೊಬೈಲ್ ಮೇಲೆ ನೀವು ಸ್ಪ್ರೇ ಮಾಡಿಬಿಟ್ಟು ಇದ್ರ ಹಿಂದೆ ಒಂದು ಬ್ರಷ್ನ ಕೊಡ್ತಾ ಇದ್ದಾರೆ. ಸೊ ಜಸ್ಟ್ ಎಸ್ ಈ ರೀತಿ ನೋಡ್ಕೋಬೋದು, ಕಂಪ್ಲೀಟ್ಲಿ ಕ್ಲೀನ್ ಆಗಿದೆ. ಬಟ್ ಜಾಸ್ತಿ ನೀವು ನೀರೆಲ್ಲ ಸ್ಪ್ರೇ ಮಾಡೋಕ್ಕೆ ಹೋಗ್ಬೇಡಿ. ಸೊ ಇದು ಮೇಜರ್ಲಿ ಲೈಕ್ ಚಿಕ್ಕ ಇರುವಂಥ ಇಶ್ಯೂಗಳನ್ನ ಇದು ಫಿಕ್ಸ್ ಮಾಡುತ್ತೆ. ಜಾಸ್ತಿ ನೀರು ಹಾಕ್ತಾರೆ ಸ್ವಲ್ಪ ಉಳಿಯುತ್ತೆ, ಬಟ್ ತುಂಬ ಕ್ಲೀನ್ ಮತ್ತು ಪರ್ಫೆಕ್ಟ್ ಆಗಿದ್ದು ಕ್ಲೀನ್ ಮಾಡ್ತಾ ಇದೆ. ಎಸ್, ಡೆಫಿನೆಟ್ಲಿ ನಿಮ್ಮ ಕಂಪ್ಯೂಟರ್ ಟೇಬಲ್ ಅಥವಾ ನಿಮ್ಮ ರೆಗ್ಯುಲರ್ ಟಾಸ್ಕ್ಗಳು ಸ್ವಲ್ಪ ಕ್ಲೀನ್, ಡಿಸಿಪ್ಲಿನ್, ಪರ್ಫೆಕ್ಟ್ ಆಗಿರಬೇಕಪ್ಪ ಅಂತಂದರೆ $240 ಒನ್ ಆಫ್ ದ ಬೆಸ್ಟ್ ಪ್ರಾಡಕ್ಟ್. ನಾನು ಇದನ್ನು ಅಮೆಝಾನಲ್ಲಿ ಮುಂಚೆ ನಾನು ತೊಗೊಂಡಿದ್ದೆ, ನನ್ನ ಹತ್ರ ಇದೆ ಅಂಥದ್ದು. ಇದು $600 ನಾನು ಪರ್ಚೇಸ್ ಮಾಡಿದೆ. ಬಟ್ ಡೆಫಿನೆಟ್ಲಿ $340 ಒನ್ ಆಫ್ ದ ಬೆಸ್ಟ್ ಆಪ್ಷನ್. ಕಣ್ಣು ಮುಚ್ಕೊಂಡು ನೀವು ಇದನ್ನು ಪರ್ಚೇಸ್ ಮಾಡ್ಬೋದು. ಡಿಸ್ಟಲ್ಲಿ 7ನೇ ಗ್ಯಾಜೆಟ್ ಬರುತ್ತೆ. ಇದು ಸ್ಪೆಷಲಿ ಫೋನ್ಸ್ಗೋಸ್ಕರ ಮೈಕ್ರೋಫೋನ್. ನೀವಿದ್ರು ಕ್ರಿಯೇಟರ್ ಆಗಿದ್ದೀರಾ ಅಂತಂದರೆ ಇದು ನಿಮಗೆ ಒಳ್ಳೆ ಆಪ್ಷನ್ ಆಗ್ಬೋದು. ಜಸ್ಟ್ ಇದ್ರ ಬೆಲೆ $290 ನಿಮಗೆ ಮೀಶೋಲ್ಲಿ ಸಿಗುತ್ತೆ. ಬಟ್ ಸೇಮ್ ಇದೇ ಪ್ರಾಡಕ್ಟ್ ನಿಮಗೆ ಚೈನಾ ಹೆಸರಿಂದ, ಬೇರೆ ಬ್ರ್ಯಾಂಡ್ ಹೆಸರಿಂದ $730-750 ಸೇಲ್ ಮಾಡ್ತಿದ್ದಾರೆ. ಸೊ ಮೇಲಿನ ಭಾಗ ನೋಡ್ಕೋಬೋದು, K8 ವೈರ್ಲೆಸ್ ಮೈಕ್ರೋಫೋನ್ ಅಂತ ಇದೆ. ಹಿಂದೆ ಕೆಲವೊಂದು ಸ್ಪೆಕ್ಸ್ ಕೊಟ್ಟಿದ್ದಾರೆ. ಎಸ್, ಪ್ಯಾಕೇಜಿಂಗ್ ಕೂಡ ಚೆನ್ನಾಗಿದೆ. ಓಹೋ, ನಾನು $300 ಈ ಲೆವೆಲ್ ಇರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಎಸ್, ಇದು ನಮ್ಮ ಮೇನ್ ಮೈಕ್ರೋಫೋನ್. ಸೊ ಇದನ್ನು ನೀವು ಲೆಪಲ್ ಮೈಕ್ ಥರ ನಿಮ್ಮ ಶರ್ಟ್ಸ್ಗೆ ಅಥವಾ ಟೀ ಶರ್ಟ್ಸ್ಗೆ ಅಪ್ಲೈ ಮಾಡ್ಕೋಬಹುದು. ಓಹೋ, ಇದ್ರಲ್ಲೂ ಕೂಡ ಎರಡೆರಡು ಆಪ್ಷನ್ಸ್ಗಳು. ನೈಸ್. ನೀವು ನೋಡ್ಕೋಬಹುದು, ಒಂದು ಇದು ನಿಮ್ಮ ಕ್ಯಾಮ್ರಾ ಕನೆಕ್ಟ್ ಆಗತ್ತೆ ಫೋನ್ಗೆ. ಈ ರೀತಿ USB Type-C ಕನೆಕ್ಟ್ ಮಾಡ್ಕೋಬಹುದು. ಇನ್ ಕೇಸ್ ನಿಮ್ಮ ಹತ್ರ ಐಫೋನ್ ಇತ್ತಂದ್ರೆ ಈ ಸ್ವಿಚ್ನ ಈ ರೀತಿ ಕನೆಕ್ಟ್ ಮಾಡಿಬಿಟ್ಟು ನೀವು ಲೈಟ್ನಿಂಗ್ ಕೇಬಲ್ ಕೂಡ ಕನೆಕ್ಟ್ ಮಾಡ್ಕೋಬಹುದು. ಎಸ್, ಫಸ್ಟ್ ಲುಕ್ ಅಲ್ಲಿ ಎರಡರ ಬಿಲ್ಡ್ ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಸೊ ಒಂದು ಮೇನ್ ಏನಿದೆ, ಈ ಮೈಕ್ನ ನೀವು ಈ ರೀತಿ ಕಾಲರ್ಸ್ಗೆ ಅಟ್ಯಾಚ್ ಮಾಡ್ಕೊಂಡು ಸೆಟ್ ಮಾಡ್ಕೋಬಹುದು. ಇನ್ನೊಂದು ಇದು ರಿಸೀವರ್ ಇದೆ. ಸೊ ಜಸ್ಟ್ ನಿಮ್ಮ ಸ್ಮಾರ್ಟ್ ಫೋನ್ಗೆ USB Type ಇರಲಿ ಅಥವಾ ನೀವು ಐಫೋನ್ ಯೂಸ್ ಮಾಡ್ತೀವಿ ಅಂದ್ರೆ ಅದಕ್ಕೂ ಕೂಡ ಲೈಟ್ನಿಂಗ್ ಪೋರ್ಟ್ ಇಂದ ಸೆಟ್ ಮಾಡ್ಕೋಬಹುದು. ಇಲ್ಲಿ ಹಿಂದಿನ ಭಾಗ ಒಂದು ಗ್ರೀನ್ ಇಂಡಿಕೇಶನ್ ಸಿಗುತ್ತೆ. ಇನ್ನು ಇದಕ್ಕೆ ಒಂದು ಮೇನ್ ಸ್ವಿಚ್ ಇದೆ. ಸೊ ಇದನ್ನ ಪ್ರೆಸ್ ಮಾಡಿದ್ರೆ ಇಲ್ಲಿ ಆನ್ ಆಗುತ್ತೆ ಮತ್ತು ಇಲ್ಲಿ ಗ್ರೀನ್ ಇಂಡಿಕೇಶನ್ ಬತ್ತಪ್ಪ ಅಂತಂದರೆ ಎಸ್, ನಾವು ವಿಡಿಯೋನ ರೆಕಾರ್ಡ್ ಮಾಡೋಕ್ಕೆ ರೆಡಿ ಇದೀವಿ ಅಂತ ಅರ್ಥ. ಸೊ ಇಲ್ಲಿ ನಾನು ವಿಡಿಯೋ ಮತ್ತು ಆಡಿಯೋ ಟೆಸ್ಟ್ ಮಾಡಿದ್ದೀನಿ, ಒಂದ್ಸರ್ತಿ ಕೇಳಿಸ್ಕೊಳ್ಳಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ಏನ್ ನೋಡ್ತಾ ಇದ್ರೆ ಡೈರೆಕ್ಟ್ಲಿ ಇದೇ ಮೈಕಲ್ಲಿ ರೆಕಾರ್ಡ್ ಆಗ್ತದೆ. ಸೊ ನಾನು ಜೋರಾಗಿ ಮಾತಾಡ್ತೀನಿ, ಅದಕ್ಕೆ ನಾಯ್ಸ್ ಜಾಸ್ತಿ ಬರುತ್ತೆ. ಸ್ವಲ್ಪ ನಾನು ಸ್ಮೂತ್ ಆಗಿ ಮಾತಾಡಕ್ಕೆ ಟ್ರೈ ಮಾಡ್ತೀನಿ. ವಾಟ್ಸ್ಆಪ್ ಎಲ್ಗೂ ನಮಸ್ಕಾರ, ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋನಲ್ಲಿ. ಸೊ ಇದು ಸ್ವಲ್ಪ ನಿಮ್ಗೆ ಕ್ಲಿಯರ್ ಆಗಿ ಕೇಳಿಸುತ್ತೆ. ಅವನ್ ಇದನ್ನ ಮೈಕ್ ಸ್ವಲ್ಪ ಕೆಳಗೆ ಹಾಕೊಂಡ್ರಿ ಅಂತಂದ್ರೆ ಎಸ್, ಇಲ್ಲಿ ಸ್ಪಷ್ಟವಾಗಿ ಸ್ಲೋ ಮಾತ್ರ ಚೆನ್ನಾಗಿ ಬರುತ್ತೆ. ಬಟ್ ಜೋರಾಗಿ ಏನಾದ್ರು ಮಾತ್ರ ಸ್ಟಾರ್ಟ್ ಮಾಡಿದ್ರಿಪ್ಪ ಅಂದ್ರೆ ತುಂಬಾ ನಾಯ್ಸ್ ಬರುತ್ತೆ. ಬಟ್ ಇದು ಬಿಗಿನರ್ಸ್ಗೆ ಬೆಸ್ಟ್ ಆಪ್ಷನ್. ಸೊ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ. ನಮಸ್ಕಾರ. ಟ್ರಸ್ಟ್ ಮೀ, ನನಗಿರುವಂಥ ಆಡಿಯೋ ಕ್ವಾಲಿಟಿ ನಿಜವಾಗ್ಲೂ ಖುಷಿ ಕೊಡ್ತು. ಬಟ್ ನೀವೇನು ಈ ಮಾರ್ಕೆಟಲ್ಲಿ $600-700, $800, $1000 ಬೇರೆ ಮೈಕ್ ಕ್ವಾಲಿಟಿನಲ್ಲಿ ಯಾವ ರೀತಿ ನಾಯ್ಸ್ ಕ್ಯಾನ್ಸಲೇಷನ್ ಮತ್ತು ಇನ್ನಿತರ ಫೀಚರ್ಸ್ಗಳಿರುತ್ತೆ ಅಂಥದ್ದೇನು ಸಿಗಲ್ಲ. ಬಟ್ ನೀವು ಜಸ್ಟ್ ಕಂಟೆಂಟ್ ಕ್ರಿಯೇಷನ್ಸ್ಗೆ ವಿಡಿಯೋ ಮಾಡೋಕ್ಕೆ ಫಸ್ಟ್ ಸ್ಟೆಪ್ ಇಡ್ತಿದ್ದೀರಪ್ಪ ಅಂತಂದರೆ ಎಸ್, ಇದನ್ನು ಟೆಸ್ಟ್ ಮಾಡೋಕ್ಕೆ ಇದು ಒನ್ ಆಫ್ ದ ಬೆಸ್ಟ್ ಪ್ರಾಡಕ್ಟ್. $280 ಎಸ್, ಇದು ಒಂದು ಒಳ್ಳೆಯ ಆಪ್ಷನ್ ಆಗಿದೆ. ಇಷ್ಟೇ ಇದನ್ನ ಚಾರ್ಜ್ ಕೂಡ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು. ಬಟ್ ಇದ್ರ ಬ್ಯಾಟ್ರಿ ಲೈಫ್ ಎಷ್ಟು ಬರುತ್ತೆ ನಿಜವಾಗ್ಲೂ ನನಗೆ ಐಡಿಯಾ ಇಲ್ಲ. ನೀವು ಬೆಟರ್ ಕ್ವಾಲಿಟಿ, ಲಾಂಗ್ ಟರ್ಮ್ ಮತ್ತು ಸೀರಿಯಸ್ ಆಗಿ ಕಂಟೆಂಟ್ ಮಾಡಬೇಕಂದ್ರೆ ಡೆಫಿನೆಟ್ಲಿ ಒಳ್ಳೆ ಮೈಕೊಂದು ಹೋಗಿ. ಬಟ್ ಕಂಟೆಂಟ್ ಕ್ರಿಯೇಷನ್ಲಿ ಫಸ್ಟ್ ಸ್ಟೆಪ್ ಇಡ್ತಿದ್ದೀರಾ ಅಂತಂದರೆ ಎಸ್, ಇದು ಈ ಪ್ರೈಸಲ್ಲಿ ಅದ್ಭುತ ಗ್ಯಾಜೆಟ್. ಕಣ್ಣು ಮುಚ್ಕೊಂಡು ಇದನ್ನ ಪರ್ಚೇಸ್ ಮಾಡ್ಬೋದು. ಇಡಿಸಲ್ಲಿ ನೆಕ್ಸ್ಟ್ ಗ್ಯಾಜೆಟ್ ಬರುತ್ತೆ. ಇದೊಂದು ಎಲೆಕ್ಟ್ರಾನಿಕ್ ಲೈಟರ್. ನೀಡಂಬರ ಇದನ್ನ $240 ನಾವು ಮೀಶೋದಿಂದ ಆರ್ಡರ್ ಮಾಡ್ಕೊಂಡಿದ್ವಿ. ಬಟ್ ಸೇಮ್ ಪ್ರಾಡಕ್ಟ್ ನಿಮ್ಮ ಫ್ಲಿಪ್ಕಾರ್ಟಲ್ಲಿ $370 ಸಿಗುತ್ತೆ. ಅಮೆಝಾನಲ್ಲಿ $410 ಕೊಡ್ತಿದ್ದಾರೆ. ಎಸ್, ಓಹೋ, ಪ್ಯಾಕೇಜಿಂಗ್ ಸಖತ್ತಾಗಿದೆ. ಸೊ ಲುಕ್ಸ್ ವೈಸ್ ನೋಡಿ ನಾವು ಇದನ್ನ ಆರ್ಡರ್ ಮಾಡಿದ್ವಿ. ಎಸ್, ಇದು ಮೇನ್ ಲೈಟರ್. ಸೊ ಸಖತ್ತಾಗಿದೆ. ಸೊ ನೀವು ಈ ರೀತಿ 90 ಡಿಗ್ರಿ ಯಾವ್ದು ಬೇಕಾದ್ರ ಕಡೆ ಮೂವ್ ಮಾಡ್ಕೋಬಹುದು. ಸೊ ಇಲ್ಲಿ ಬಟನ್ಸ್ಗಳು ಕೊಡ್ತಿದ್ದಾರೆ. ಇಲ್ಲಿ ಮೇನ್ ಸ್ವಿಚ್ ಇದೆ. ಎಸ್, ಇವಾಗ ಆನ್ ಆಫ್ ಕೂಡ ಆಗ್ತಾ ಇದೆ ನೋಡ್ಕೋಬಹುದು.
ಬಾಕಿ ಇಲ್ಲಿ ಇದಕ್ಕೆ ಮೈಕ್ರೋ USB ಪೋರ್ಟ್ ಇದೆ. ಟ್ರಸ್ಟ್ ಮೀ ತುಂಬಾ ಪವರ್ಫುಲ್ ಇದೆ. ಸೊ ಆನ್ ಮಾಡಬೇಕಾದ್ರೆ ಈ ರೀತಿ ಬಟನ್ ಒತ್ತಿದ್ರೆ ಹೋಪ್ಫುಲಿ ನಿಮ್ಗೆ ಸೌಂಡ್ ಕೇಳಿಸ್ತಾ ಇರ್ಬೋದು. ಸೊ ಇದರ ಮೇನ್ ಯೂಸ್ ಕೇಸ್ ಜಾಸ್ತಿ ಕಿಚನ್ ಅಲ್ಲಿ ಆಗುತ್ತೆ. ಸೊ ಡೆಫಿನೆಟ್ಲಿ ಈ ರೀತಿ ಮೂವ್ ಮಾಡ್ಕೊಂಡು ಕೂಡ ಯೂಸ್ ಮಾಡ್ಕೋಬಹುದು, ಮತ್ತೆ ನೀವು ಇದನ್ನ ಈ ರೀತಿಯಾಗಿ ಅಲ್ಲೇ ಗೋಡೆ ಕೂಡ ಅಂಟಿಸ್ಕೋಬಹುದು. ಸೊ ಇದು ತುಂಬಾ ಯುನೀಕ್ ಆಗಿದೆ ಮತ್ತು ಜಾಸ್ತಿ ಲೆಂತ್ ಇರೋದ್ರಿಂದ ನೀವು ಆರಾಮಾಗಿ ದೂರ ನಿಂತ್ಕೊಂಡೇ ಬೆಂಕಿ ಗ್ಯಾಸ್ ಎಲ್ಲ ಹಚ್ಕೋಬಹುದು. ಇಷ್ಟಲ್ಲೇ ಇದು ಮೈಕ್ರೋ USB ಪೋರ್ಟ್ ಅನ್ನ ಕೊಟ್ಟಿದ್ದಾರೆ. ಸೊ ನೋಡೋಕೆ ತುಂಬ ಚಿಕ್ಕದಾಗಿದೆ, ಚಾರ್ಜಿಂಗ್ ಕೂಡ ಮಾಡ್ಕೋಬಹುದು. ಬಟ್ ಇದ್ರ ಬ್ಯಾಟ್ರಿ ಲೈಫ್ ಡೆಫಿನೆಟ್ಲಿ ಎಷ್ಟು ಬರುತ್ತೆ ಗೊತ್ತಿಲ್ಲ. ಬಟ್ ಬಿಕಾಸ್ ನಾವು ಇದನ್ನ ಟೆಸ್ಟ್ ಮಾಡೋಕ್ಕಾಗಿಲ್ಲ, ಯಾರು ನಮ್ಮ ಆಫೀಸಲ್ಲಿ ಈ ರೀತಿ ಬೆಂಕಿ ಹಚ್ಕೊಂಡು ತಿರುಗಾಡೋ ಹುಡುಗರಿಲ್ಲ. ಸೊ ಎಸ್, ಐ ಹೋಪ್ ನಿಮ್ಗೆ ಅರ್ಥ ಆಯ್ತು ಅನ್ಕೋತೀನಿ. ಸೊ ಡೆಫಿನೆಟ್ಲಿ ಈ ಪ್ರಾಡಕ್ಟ್ 260 ರೂಪಾಯಿಗೆ ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಮಾರ್ಕೆಟ್ಲಿ. ಅಮೆಝಾನ್, ಫ್ಲಿಪ್ಕಾರ್ಟ್ ಕಂಪೇರ್ ಮಾಡಿದ್ರೆ ಈ ಪ್ರೈಸಲ್ಲಿ ಇದು ತುಂಬ ಚೆನ್ನಾಗಿದೆ. ನಿಮ್ಗೆ ಲೋಕಲಲ್ಲಿ 200 ರೂಪಾಯಿಗೆ ಸಿಕ್ಕರೆ ಆರಾಮಾಗಿ ತಗೊಳ್ಳಿ. ಸೊ ಎಸ್, ನಾನಂತೂ ಈ ಪ್ರಾಡಕ್ಟ್ನೊಂದಿಗೆ ಈ ಪ್ರೈಸ್ಗೆ ಹ್ಯಾಪಿ ಇದ್ದೀನಿ. ರಿಡಿಸಲ್ಲಿ ಮತ್ತೊಂದು ಸ್ಪೆಷಲ್ ಗ್ಯಾಜೆಟ್, ಇದು ತುಂಬ ವ್ಯಾಲ್ಯೂ ಫಾರ್ ಮನಿ ಅಂತ ಅನಿಸ್ತು. ಇದು 6-in-1 ಮಲ್ಟಿಪಲ್ ಸ್ಕ್ರೂ ಡ್ರೈವರ್. ಇದನ್ನ ಬರೋಬ್ಬರಿ 160 ರೂಪಾಯಿಗೆ ಮೀಶೋಲ್ ಆರ್ಡರ್ ಮಾಡಿದೆ. ಸೇಮ್ ಇದೇ ಪ್ರಾಡಕ್ಟ್ ನಮಗೆ 240 ರೂಪಾಯಿಗೆ ಅಮೆಝಾನ್ ಸಿಗತ್ತೆ. ಎಸ್, ಓಪನ್ ಮಾಡಿದ ತಕ್ಷಣ ಮತ್ತೊಂದು ಬಾಕ್ಸ್. ಸೊ ಇದು ಆಲ್ರೆಡಿ ಡ್ಯಾಮೇಜ್ ಅಥವಾ ಓಪನ್ ಆದಂಗಿದೆ, ನೋಡ್ಕೋಬಹುದು. ಎಸ್, ಓಹೋ, ಬ್ಯಾಟ್ರಿ ಕೂಡ. ಎಸ್, ಇದರೊಂದಿಗೆ ಬ್ಯಾಟ್ರಿ ಕೂಡ ಕೊಡ್ತಿದ್ದಾರೆ. ಬಾಕ್ಸ್ ಮಾತ್ರ ಡ್ಯಾಮೇಜ್ ಆಗಿದೆ, ಬಟ್ ಪ್ರಾಡಕ್ಟ್ ಮಾತ್ರ ಸಖತ್ ಸಾಲಿಡ್ ಆಗಿದೆ, ಹೆವಿ ಕೂಡ ಇದೆ ಮತ್ತು ಮಲ್ಟಿ ಫಂಕ್ಷನ್ ಯೂಸ್ ಮಾತ್ರ ಸಖತ್ತಾಗಿದೆ. ಒಟ್ಟಾರೆ ಇದರಲ್ಲಿ 8 ಆಪ್ಷನ್ಸ್ನ ಕೊಡ್ತಾ ಇದ್ದಾರೆ. ಸೊ ಜಸ್ಟ್ ಈ ಲಾಕಿಂದ ನೀವು ಜಸ್ಟ್ ಈ ರೀತಿ ಮೂವ್ ಮಾಡಿದ್ರೆ ಇದು ಸೆಂಟ್ರಲ್ಲಿ ಟೈಟ್ ಆಗುತ್ತೆ. ಮತ್ತು ಇದರಲ್ಲಿ ಒಂದು LED ಲೈಟ್ ಕೂಡ ಕೊಡ್ತಾ ಇದ್ದಾರೆ. ಸೊ ವಿತ್ ಬ್ಯಾಟ್ರಿ ಕೂಡ ಅವರೇ ಕೊಡ್ತಾ ಇದ್ದಾರೆ. ಈ ಬ್ಯಾಟ್ರಿನ ಈ ರೀತಿ ನೀವು ಇದರಲ್ಲಿ ಹಾಕಿಬಿಟ್ಟು ಹಿಂದೆ ಇಲ್ಲಿ ಬಟನ್ ಆನ್ ಅಂತ ಇದೆ, ಇದನ್ನ ಆನ್ ಮಾಡಿದ್ರಿ ಅಂತಂದರೆ ಎಮರ್ಜೆನ್ಸಿ ಕತ್ಲೆನಲ್ಲಿ ಎಲೆಕ್ಟ್ರಿಕ್ ಕೆಲಸ ಮಾಡಬೇಕಾದ್ರೆ ರಾತ್ರಿ ಜಾಸ್ತಿನೇ ಇಶ್ಯೂಸ್ಗಳಾಗುತ್ತೆ. ಇಂಥ ಟೈಮಲ್ಲಿ ಸೊ ಇದನ್ನು ನೀವು ಆರಾಮಾಗಿ ಲೈಟ್ಸ್ ನೋಡ್ತಾ ಯಾರು ಹೆಲ್ಪ್ ಇಲ್ಲದೆ ನೀವು ಒಬ್ಬರೇ ಇದನ್ನು ಅಡ್ಜಸ್ಟ್ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು. ಸೊ ಇದೇ ರೀತಿಯಾಗಿ ಡಿಫ್ರೆಂಟ್ 8 ನಿಮಗೆ ಈ ಸ್ಕ್ರೂ ಡ್ರೈವರ್ ಆಪ್ಷನ್ನ ಕೊಡ್ತಾ ಇದ್ದಾರೆ. ಅವನ್ ಇದರಲ್ಲಿ ಮತ್ತೊಂದು ಸ್ಪೆಷಲ್ ಪಾರ್ಟ್ ಏನಪ್ಪ ಅಂತಂದರೆ, ಸೊ ಇಲ್ಲೊಂದು ಅಡ್ಜಸ್ಟ್ಮೆಂಟ್ ಸ್ಕ್ರೂ ಇದೆ. ಸೊ ಇದನ್ನು ನೀವು ಕ್ಯಾಪ್ ಓಪನ್ ಮಾಡಿದೆ ಅಂದರೆ ಚಿಕ್ಕದಾಗಿರುವಂಥ ಸ್ಕ್ರೂಸ್ಗಳನ್ನ ಕೂಡ ಓಪನ್ ಮಾಡೋಕ್ಕೆ ಆಪ್ಷನ್ನ ಕೊಡ್ತಾ ಇದ್ದಾರೆ. ಇದು ನನಗೆ ಸಖತ್ ಇಷ್ಟ ಆಯಿತು. ಸೊ ಈ ಸೈಡ್ಗೆ ಸ್ಟಾರ್ ಬಟನ್ಸ್ ಇದೆ, ಈ ಸೈಡ್ಗೆ ಪ್ಲೇನ್ ಬಟನ್ಸ್ ಕೊಟ್ಟಿದ್ದಾರೆ. ಸೊ ಡೆಫಿನೆಟ್ಲಿ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಬಟ್ ಜೋರಾಗೆಲ್ಲ ತಿರ್ದ್ರಿಯಪ್ಪ ಅಂದರೆ ಈ ಸ್ಟೀಲ್ ಪ್ಲೇಟ್ ಮುರಿದೋಗ್ಬಿಟ್ಟು ಪ್ಲಾಸ್ಟಿಕ್ ಹಾಳಾಗ್ಬಿಟ್ಟು ಇದು ಕೆಟ್ಟೋಗುತ್ತೆ. ಎಮರ್ಜೆನ್ಸಿ ಸಿಚುವೇಷನ್ಲಾಗಿ ನಾರ್ಮಲ್ ಯೂಸಸ್ಗೆ ಮಾತ್ರ. ಎರಡಿಸಲ್ಲಿ ಕೊನೆಯದಾಗಿ 10ನೇ ಗ್ಯಾಜೆಟ್ ತುಂಬ ಸೀಕ್ರೆಟ್ ಇದೆ. ಎಸ್, ಅಷ್ಟೇ ಸ್ಟ್ರಾಂಗ್ ಕೂಡ ಇದೆ. ಎಸ್, ಓಹೋ, ಬಾಕ್ಸ್ನ ಓಪನ್ ಮಾಡಿದ ತಕ್ಷಣ ಇದರೊಳಗಡೆ ಮತ್ತೊಂದು ಸ್ಪೆಷಲ್ ಬಾಕ್ಸ್. ಈ ಎಮರ್ಜೆನ್ಸಿ ಮತ್ತು ಸೀಕ್ರೆಟ್ ಗ್ಯಾಜೆಟ್ನ ಈಗ ಇದ್ರ ಬಗ್ಗೆ ಒಂದು ರೀಲ್ ಕೂಡ ಮಾಡಿದ್ವಿ. ಸೊ ಎಸ್, ಇದು LED 3W ಟಾರ್ಚ್ ಅಂತ. ಸೊ ಇದು ಕಾರಲ್ಲಿ ತುಂಬ ಅಂದರೆ ತುಂಬ ಯೂಸ್ಫುಲ್ ಇದೆ. ಪ್ರತಿಯೊಂದು ಕಾರಲ್ಲಿ ಈ ಗ್ಯಾಜೆಟ್ ಇರಲೇಬೇಕು. ಸೊ ಇದನ್ನ ನಾವು ಜಸ್ಟ್ 190 ರೂಪಾಯಿಗೆ ಮೀಶೋಲ್ಲಿ ಆರ್ಡರ್ ಹಾಕಿದ್ರೆ ಅಮೆಝಾನಲ್ಲಿ ಇದು 390 ರೂಪಾಯಿಗೆ ಸಿಗುತ್ತೆ. ಕೆಲವೊಂದು ಕಡೆ 600 ರೂಪಾಯಿ ಕೂಡ ಇದೆ. ಬಟ್ ನೀವೇನಾದರೂ ಕಾರ್ ಯೂಸ್ ಮಾಡ್ತಿದ್ರೆ ಈ ಗ್ಯಾಜೆಟ್ ನಿಮಗೆ ಬೇಕೇ ಬೇಕು. ಅಂಥದ್ದು ಏನಿದೆಯಪ್ಪ ಅಂತ ನೀವು ಇದರಲ್ಲಿ ಕೇಳೋದಾದ್ರೆ ಎಸ್, ಇದು ತುಂಬ ಯೂಸ್ಫುಲ್ ಇದೆ. ಎಮರ್ಜೆನ್ಸಿ ಸಿಚುವೇಷನಲ್ಲಿ ನೀವು ಈ ರೀತಿ ಇರುವಂಥ ಈ ನಾರ್ಮಲ್ ಟಾರ್ಚ್ನ ಯೂಸ್ ಮಾಡ್ಕೋಬೋದು. ಇನ್ನೂ ಮತ್ತೊಂದು ಡಾರ್ಕ್ ಮೂಡ್ ಸಿಗುತ್ತೆ. ಇದನ್ನ ಬಿಟ್ಟರೆ ಫ್ಲಿಕ್ಕರ್ ಆಪ್ಷನ್ ಸಿಗುತ್ತೆ. ಇದನ್ನ ಬಿಟ್ಟರೆ ಸೈಡ್ ಕೂಡ LED ಇದೆ. ಎಮರ್ಜೆನ್ಸಿ ಇನ್ಸೈಡ್ ನೀವು ಈ ರೀತಿಯಾಗಿ ಯೂಸ್ ಮಾಡ್ಕೋಬೋದು. ಇನ್ನು ಇದನ್ನ ಬಿಟ್ಟರೆ ನಿಮಗೆ ಈ ರೈಟ್ ಸೈಡ್ಗೆ ಒಂದು ಬಟನ್ ಕಾಣಿಸ್ತಾ ಇದೆ. ಇನ್ ಕೇಸ್ ನೀವು ಎಮರ್ಜೆನ್ಸಿ ಸಿಚುವೇಷನಲ್ಲಿ ನೀವೇನಾದರೂ ಕಾರಲ್ಲಿ ವಿಂಡೋ ಓಪನ್ ಮಾಡೋಕ್ಕಾಗ್ತಿಲ್ಲ, ಕಾಚುವರೆಗೂ ಹೋಗ್ತಿಲ್ಲ ಅಂತಂದರೆ ಇದನ್ನು ಈ ರೀತಿಯಾಗಿ ಹೊಡೆದ್ಬಿಟ್ಟು ಎಮರ್ಜೆನ್ಸಿ ಸಿಚುವೇಷನಲ್ಲಿ ತುಂಬ ಕ್ವಿಕ್ಕಾಗಿ ನೀವು ಇದರಿಂದ ಎಸ್ಕೇಪ್ ಆಗ್ಬೋದು. ಇಷ್ಟೇ ನಿಮಗೇನಾದರೂ ಸೀಟ್ ಬೆಲ್ಟ್ ಆಗಿದೆ, ಆಕ್ಸಿಡೆಂಟ್ ಆಗಿದೆ ಅಥವಾ ಸಿಕ್ಕಾಕೊಂಡಿದ್ದೀರಾ ಅಂತಂದರೆ ಇದರಿಂದ ಸೀಟ್ ಬೆಲ್ಟ್ ಕೂಡ ಕಟ್ ಮಾಡ್ಕೋಬೋದು. ಸೊ ಈ ರೀತಿ ನೋಡ್ಕೋಬೋದು. ಇಲ್ಲಿ ಯಾವ ಟೈಮಲ್ಲಿ ಎಂಥ ಟೈಮಲ್ಲಿ ಯೂಸ್ ಆಗುತ್ತೆ ಹೇಳೋಕ್ಕಾಗಲ್ಲ. ಅದಕ್ಕೆ ಇದನ್ನು ನಿಮ್ಮ ಡ್ರೈವರ್ ಸೇಫ್ಟಿಯಾಗಿ ಇಟ್ಕೊಂಬಿಡಿ ಡ್ರೈವರಲ್ಲಿ. ಬಾಕಿ ಇದನ್ನ ಬಿಟ್ಟರೆ ನೀವು ಇದನ್ನು USB Type-C ದಿಂದ ಚಾರ್ಜ್ ಕೂಡ ಮಾಡ್ಕೋಬೋದು. ಇಷ್ಟೇ ಅಲ್ಲದೆ ಎಮರ್ಜೆನ್ಸಿ ಸಿಚುವೇಷನಲ್ಲಿ ನೀವು ಇದನ್ನು ನಾರ್ಮಲ್ ಈ ರೀತಿ USB ಕನೆಕ್ಟ್ ಮಾಡಿಬಿಟ್ಟು ಡೈರೆಕ್ಟ್ಲಿ ಫೋನ್ಸ್ಗಳನ್ನ ಕೂಡ ಚಾರ್ಜ್ ಮಾಡ್ಕೋಬೋದು. ಸೊ ಡೆಫಿನೆಟ್ಲಿ ನಿಮ್ಗೆ ಯಾವತ್ತು ಯೂಸ್ ಆಗೋದು ಗೊತ್ತಿಲ್ಲ, ಬಟ್ ಪ್ರತಿಯೊಬ್ಬರ ಕಾರ್ಲಿ ಈ 200-300 ರೂಪಾಯಿ ಗ್ಯಾಜೆಟ್ ಇರಲೇಬೇಕು. ಇದಕ್ಕಿಂತ ಹೆವಿ ಮೆಟೀರಿಯಲ್ ಇರುವಂಥ ಮಾರ್ಕೆಟ್ಲಿ ಅಮೆಝಾನ್ ಕೂಡ ನೋಡೋಕ್ಕೆ ಸಿಗುತ್ತೆ. ಬಟ್ ಅಷ್ಟಲ್ಲಿ ದುಡ್ಡು ಖರ್ಚು ಮಾಡೋ ಅವಶ್ಯಕತೆ ಇಲ್ಲ. 260 ರೂಪಾಯಿ ಸಮಥಿಂಗ್ ಏನಿದೆ. ಸೊ ಡೆಫಿನೆಟ್ಲಿ ಇದನ್ನು ನೀವು ಪರ್ಚೇಸ್ ಮಾಡ್ಬೋದು. ನನ್ನ ಹತ್ರ ಈಗ ಆಲ್ರೆಡಿ ಒಂದಿದೆ, ಬಟ್ ವಿಡಿಯೋ ಮಾಡೋಕ್ಕೋಸ್ಕರ ನಾನು ಇದನ್ನು ತರಿಸಿದ್ದೀನಿ. ಸೊ ಈ ಪ್ರಾಡಕ್ಟ್ನ ಬಗ್ಗೆ ಡೆಫಿನೆಟ್ಲಿ ನಿಮ್ಗೆ ಏನು ಅನ್ಸುತ್ತೆ ಕೆಳಗಡೆ ಕಮೆಂಟ್ ಮಾಡಿ. ಸೊ ಐ ಹೋಪ್ ಇವತ್ತಿನ ಗ್ಯಾಜೆಟ್ ಸೀರೀಸಲ್ಲಿ ತುಂಬ ಒಳ್ಳೆ ಪ್ರಾಡಕ್ಟ್ಸ್ಗಳು ಹೋಪ್ಫುಲಿ ನಿಮಗೆ ನೋಡೋಕ್ಕೆ ಸಿಕ್ತಂತ ಅನ್ಕೋತೀನಿ. ಸೊ ಡೆಫಿನೆಟ್ಲಿ ಮುಂದಿನ ಗ್ಯಾಜೆಟ್ ಸೀರೀಸಲ್ಲಿ ಯಾವ ಪ್ರಾಡಕ್ಟ್ಸ್ ನಾವು ತೊಗೊಂಡ್ಬರ್ಬೇಕು, ಮತ್ತು ನಾವು ಪ್ರತಿ ತಿಂಗಳು 1-2 ಗ್ಯಾಜೆಟ್ ಸೀರೀಸ್ನ ತೊಗೊಂಡು ಬರೋಕ್ಕೆ ಟ್ರೈ ಮಾಡ್ತಾ ಇದ್ವಿ. ನಮ್ಮ ಕ್ಯಾಮ್ರಾಮನ್ ತುಂಬ ಸ್ಟ್ರಗಲ್ ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಈ ವಿಡಿಯೋನ ಆ್ಯಡ್ ಮಾಡೋ ಪ್ಲಾನ್ ಇದ್ವಿ. ಸೊ ಎಲ್ಲ ಪ್ರಾಡಕ್ಟ್ಸ್ ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಸಿಗೋಣ ಬಂದು ರೆಡಿಗೇಷನ್ ಒನ್. ನಮಸ್ಕಾರ. ನಮ್ಮ ಕ್ಯಾಮ್ರಾಮನ್ ಕಷ್ಟ ಬಿಹೈಂಡ್ ದ ಸೀನ್ಸ್ ಈ ರೀತಿ ಡ್ಯಾನ್ಸ್ ಮಾಡ್ತಾ ರೆಕಾರ್ಡ್ ಮಾಡ್ತಿದ್ದ. ಅದಕ್ಕೆ ನಾನು ತಡ್ಕೊಳಕ್ಕಾಗಲಿಲ್ಲ. ನಗು ಬಂದು ವಿಡಿಯೋ ಎಂಡ್ ಮಾಡಿದ್ವಿ. ನಮಸ್ಕಾರ. ಆಲ್ ಕ್ರೆಡಿಟ್ ಗೋಸ್ ಟು ನಮ್ಮ ಕ್ಯಾಮ್ರಾಮನ್. ನಮಸ್ಕಾರ.